ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಾದೀಪ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಂದರೆ, ನಾನು ಇಲ್ಲಿ ಸಾಬುದಾಣ ಪಾಯಸವನ್ನು ಮಾಡ್ತಾಯಿದ್ದೀನಿ, ಅಥವಾ ಇದಕ್ಕೆ ಸಾಬುದಾಣ ಖೀರ್ ಅಂತಲೂ ಕರೆಯುತ್ತಾರೆ. ಇದು ಒಂದು ಉಪವಾಸ ಇದ್ದಾಗ ಮಾಡಿಕೊಂಡು ತಿನ್ನುವಂಥ ಈ ಸಾಬುದಾಣ ಖೀರ್ ಹೇಗೆ ಮಾಡೋದಂತ ನೋಡೋಣ. ತುಂಬ ರುಚಿಕರವಾದ ಈ ಸಾಬುದಾಣ ಖೀರ್ ಎಲ್ಲರಿಗೂ ತುಂಬ ಇಷ್ಟವಾಗುತ್ತದೆ. ಬನ್ನಿ ನೋಡೋಣ ಈ ಸಾಬುದಾಣ ಖೀರ್ ಹೇಗೆ ಮಾಡೋದು ಅಂತ. ನಾನು ಮೊದಲಿಗೆ ಇಲ್ಲಿ ಸಾಬುದಾಣವನ್ನು ತೊಗೊಂಡಿದ್ದೀನಿ, ಒಂದು ಅರ್ಧ ಬಟ್ಟಲು ಸಾಬುದಾಣವನ್ನು ತೊಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ದಪ್ಪಾಗಿರುವ ಸಾಬುದಾಣ ಈ ಥರ ದಪ್ಪಾಗಿರಬೇಕು, ತುಂಬ ಸಾಫ್ಟಾಗಿ ನೆನೆಯುತ್ತವೆ. ಈ ಥರ ಇದ್ದರೆ ಇದನ್ನು ನಾನು 2ರಿಂದ 3 ಸರಿ ಚೆನ್ನಾಗಿ ತೊಳೆದುಕೊಂಡು ನಾನು ಒಂದು ಗಂಟೆಯನ್ನು ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಈ ಥರ ಆಗಿದೆ. 2-3 ಸರಿ ಚೆನ್ನಾಗಿ ತೊಳೆದುಕೊಂಡು 1 ತಾಸು ನೆನೆಸ್ಕೊಂಡು ಇಟ್ಕೊಂಡಿದ್ದ ಈ ಸಾಬುದಾಣಿಯನ್ನು ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ. ನೋಡಿ, ಇವಾಗ ನಾನು ಒಂದಿಷ್ಟೋ ಮೇಲೆ ಒಂದು ಬಾಳಿಗೆಯನ್ನು ಇಟ್ಟುಕೊಂಡು ಅದನ್ನು ಕಾಯಲು ಬಿಡೋಣ. ಬಾಳಿಗೆಯನ್ನು ಕಾಯ್ದ ಮೇಲೆ ನಾನು ಅದಕ್ಕೆ ಒಂದು 2 ಚಮಚ ತುಪ್ಪವನ್ನು ಹಾಕುತ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, 2 ಚಮಚ ತುಪ್ಪವನ್ನು ನಾವು ಚೆನ್ನಾಗಿ ಕಾಯಲು ಬಿಡಬೇಕು. ನೋಡಿ, ಇದು ಇವಾಗ ಕಾಯ್ದಿದೆ ತುಪ್ಪ. ನಾನು ಇದಕ್ಕೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕುತ್ತಾ ಇದ್ದೀನಿ. ನೋಡಿ, ಗೋಡಂಬಿ, ದ್ರಾಕ್ಷಿ ಮತ್ತು ಪಿಸ್ತಾ ಮತ್ತು ಬಾದಾಮಿ ಎಲ್ಲವನ್ನು ನಾನು ಇದಕ್ಕೆ ತುಪ್ಪದಲ್ಲಿ ಹಾಕಿಕೊಂಡು ಚೆನ್ನಾಗಿ ಹುರಿದುಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಇದನ್ನು ಕಲರ್ ಚೇಂಜ್ ಆಗೋವರೆಗೂ ನಾವು ಚೆನ್ನಾಗಿ ಹುರಿದುಕೊಳ್ಬೇಕು. ನೋಡಿ, ಇದು ಇವಾಗ ರೆಡಿಯಾಗಿದೆ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗ ನಾನು ಒಂದು ಪ್ಲೇಟಿಗೆ ತೆಗೆದುಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಲ್ಲವನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ಳಿ. ಆಮೇಲೆ ಅದೇ ತುಪ್ಪದಲ್ಲಿ ನಾವು ನೆನೆಸಿಟ್ಟಿಕೊಂಡಿದ್ದೀವಲ್ಲ ಸಾಬುದಾಣವನ್ನು, ಆ ಸಾಬುದಾಣವನ್ನು ಈ ತುಪ್ಪದಲ್ಲಿ ಹಾಕಿ ನಾವು ಒಂದು ನಿಮಿಷನಾದರೂ ಇದರಲ್ಲಿ ನಾವು ಚೆನ್ನಾಗಿ ಹುರಿದುಕೊಳ್ಬೇಕು. ಸ್ವಲ್ಪ ಹುರಿದುಕೊಳ್ಬೇಕು, 1 ನಿಮಿಷ ಸಾಕು. ಚೆನ್ನಾಗಿ ಹುರಿದುಕೊಂಡ ಮೇಲೆ ನಾವು ಇದಕ್ಕೆ ಹಾಲನ್ನು ಹಾಕಿಕೊಳ್ಳೋಣ. ನೋಡಿ, 1 ಪ್ಯಾಕೆಟ್ ಹಾಲನ್ನು ನಾನು ಇದಕ್ಕೆ ಹಾಕುತ್ತಾ ಇದ್ದೀನಿ. ಗಟ್ಟಿಯಾಗಿರುವ ಹಾಲನ್ನು ಹಾಕ್ಕೊಳ್ಳಿ, ತುಂಬ ರುಚಿ ಚೆನ್ನಾಗಿ ಬರುತ್ತದೆ. ನೀರು ಹಾಕಿರುವ ಹಾಲನ್ನು ಹಾಕಿದರೆ ಅಷ್ಟೊಂದು ರುಚಿ ಬರುವುದಿಲ್ಲ ಈ ಪಾಯಸ ಟೇಸ್ಟು. ಅದಕ್ಕೋಸ್ಕರ ನಾನು ಇಲ್ಲಿ ಗಟ್ಟಿ ಹಾಲನ್ನು ಹಾಕುತ್ತಾ ಇದ್ದೀನಿ. ಟೇಸ್ಟು ತುಂಬ ಚೆನ್ನಾಗಿ ಬರ್ತದೆ ಗಟ್ಟಿ ಹಾಲು ಹಾಕಿರೋದ್ರಿಂದ. ಅದಕ್ಕೋಸ್ಕರ ನಾನು ಗಟ್ಟಿ ಹಾಲನ್ನು ಹಾಕುತ್ತಾ ಇದ್ದೀನಿ. ನೋಡಿ, ಇದು ನಾವು ಒಂದು 2ರಿಂದ 3 ನಿಮಿಷನಾದರೂ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು. ನೋಡಿ, ಈ ಥರ ಚೆನ್ನಾಗಿ ಕುದೀತಾ ಇದೆ. ಮತ್ತು ನಾನು ಒಂದು ಬಟ್ಟಲನ್ನು ತೆಗೆದುಕೊಂಡು ಅದಕ್ಕೆ ಒಂದು ಚಮಚ ಕಸ್ಟರ್ಡನ್ನು ಪೌಡ್ರನ್ನು ಹಾಕುತ್ತಾ ಇದ್ದೀನಿ. ನೋಡಿ, ಇದರಲ್ಲಿ ಸ್ವಲ್ಪ ಹಾಲನ್ನು ಹಾಕಿ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ. ಈ ಕಸ್ಟರ್ಡ್ ಪೌಡರ್ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತದೆ. ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಹಾಕುತ್ತಾ ಇದ್ದೀನಿ, ಮತ್ತು ಕಲರ್ ಕೂಡ ಚೆನ್ನಾಗಿ ಬರುತ್ತದೆ. ಈ ಸಾಬುದಾಣಿ ಪಾಯಸವನ್ನು ನಾವು ಉಪವಾಸ ಇದ್ದಾಗ ಮಾಡಿಕೊಂಡು ತಿನ್ನುವಂಥ ಈ ಸಾಬುದಾಣಿ ಪಾಯಸ ತುಂಬ ರುಚಿಯಾಗಿ ಇರುತ್ತದೆ. ನೋಡಿ, ಇದು ಇವಾಗ ಕುದೀತಾ ಇದೆ ಚೆನ್ನಾಗಿ. ಒಂದು 2 ನಿಮಿಷನಾದರೂ ಆಯಿತು, ಕುದಿಸ್ಕೊಂಡಿದ್ದೀನಿ. ಅದಕ್ಕೆ ಈ ಕಸ್ಟರ್ಡನ್ನು ಮಿಕ್ಸ್ ಮಾಡಿಟ್ಟುಕೊಂಡಿರುವ ಕಸ್ಟರ್ಡ್ ಪೌಡರನ್ನು ಇದಕ್ಕೆ ಹಾಕುತ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಾವು ಮತ್ತೆ 1 ನಿಮಿಷನಾದರೂ ಇದು ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಇದು ತುಂಬ ರುಚಿಕರವಾದ ಈ ಸಾಬುದಾಣಿ ಪಾಯಸವನ್ನು ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಫುಲ್ ಕುದೀತಾ ಇದೆ ಇದು. ಇವಾಗ ಇದಕ್ಕೆ ನಾನು ಸಕ್ಕರೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅರ್ಧ ಬಟ್ಟಲು ಸಾಬುದಾಣಿಗೆ ಅರ್ಧ ಬಟ್ಟಲು ಸಕ್ಕರೆಯನ್ನು ನಾನು ಹಾಕುತ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನೀವು ಇನ್ನೂ ಜಾಸ್ತಿ ಸಕ್ಕರೆ ತಿನ್ನುವಂತಿದ್ದರೆ ಒಂದು ಸ್ವಲ್ಪ ಇನ್ನೂ ಜಾಸ್ತಿ ಹಾಕ್ಕೊಳ್ಬೋದು, ಇಲ್ಲಾಂದರೆ ಕಡಿಮೆ ಅಂದರೂ ಕಡಿಮೆನೂ ಕೂಡ ಹಾಕ್ಕೊಳ್ಬೋದು. ಮತ್ತು ಹುರಿದಿಟ್ಟುಕೊಂಡಿರುವ ಡ್ರೈ ಫ್ರೂಟ್ಸ್ ಕೂಡ ನಾನು ಇದಕ್ಕೆ ಹಾಕುತ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನೀವು ಒಂದು ಸರ್ತಿ ಮಾಡಿ ನೋಡಿ, ಮನೆಯಲ್ಲಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ನಿಮಗೂ ಕೂಡ ತುಂಬ ಇಷ್ಟವಾಗುತ್ತದೆ. ತುಂಬ ಟೇಸ್ಟ್ ಆಗುವ ಈ ಸಾಬುದಾಣಿ ಪಾಯಸ ಎಲ್ಲರಿಗೂ ತುಂಬ ಇಷ್ಟ ಆಗುವಂಥ ಸಾಬುದಾಣಿ ಪಾಯಸ ಇದು. ಮತ್ತು ಒಂದು ಸ್ವಲ್ಪ ಇಲಾಚಿ ಪೌಡ್ರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಫುಲ್ ಟೋಟಲ್ ಅಂದರೆ ಒಂದು 5ರಿಂದ 8 ನಿಮಿಷದವರೆಗೂ ಇದು ಕುದಿಸ್ಕೊಳ್ಬೇಕಾಗುತ್ತದೆ. ಒಂದು 5ರಿಂದ 8 ನಿಮಿಷದೊಳಗೆ ನಾವು ಈ ಸಾಬುದಾಣಿ ಪಾಯಸವನ್ನು ರೆಡಿಯಾಗುತ್ತದೆ. ನೋಡಿ, ಇದು ಇವಾಗ ರೆಡಿಯಾಗಿದೆ. ನೋಡಿ, ಇವಾಗ ನಾವು ಗ್ಯಾಸ್ ಆಫ್ ಮಾಡಿಕೊಂಡು ನಾವು ತೆಗೆದುಕೊಳ್ಳೋಣ. ಇವಾಗ ಒಂದು ಬೌಲಿಗೆ ಹಾಕುತ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ, ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತದೆ. ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ನನ್ನ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ.
ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ನಾನು ಈಗ ಮೇಲೆ ಎತ್ತಿ ತೋರಿಸ್ತಾ ಇದ್ದೀನಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ, ಈಜಿ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್.